ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈರಮ್ಮ ಅಡುಗೆ ಚಾನಲ್. ನೋಡಿರಿ, ಈ ಥರ ಮರಳಾಗಿ ಬೆನ್ನಿ ಕಾಸಿ ತುಪ್ಪ ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ಇವತ್ತು ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನೋಟಿಫಿಕೇಷನ್ಸ್ ಎಲ್ಲ ಬರ್ತಾವೆ ನಿಮಗೆ. ಮತ್ತು ಲೈಕ್ ಬಟನ್ ಒತ್ತಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ನೋಡಿರಿ, ಈ ಥರ ಮರಳಾಗಿ ಬೆನ್ನಿ ಕಾಸೋದು ಹೇಗಂತ ಇವತ್ತು ನೋಡ್ಕೊಳ್ಳೋಣ. ಬನ್ನಿ ಎಲ್ಲರೂ. ಮೊದಲು ನಾವು ಈ ಬೆನ್ನಿನ ಅರ್ಧ kg ಬೆಣ್ಣೆ ಇತ್ತು, ಇದು ಕ್ಲೀನಾಗಿ ನಾವು ವಾಶ್ ಮಾಡಬೇಕ್ರಿ. ನೀರು ಹಾಕ್ಕೊಂಡು 3 ಟೈಮ್ಸ್ ವಾಶ್ ಮಾಡಬೇಕು. ನಾನೀಗ ಆಲ್ರೆಡಿ 2 ಟೈಮ್ಸ್ ವಾಶ್ ಮಾಡೀನಿ, ಇದು 3ನೇ ಟೈಮ್ ರೀ. ನೋಡಿರಿ, ಈ ಥರ ಸ್ಪೂನಿಂದ ಎಲ್ಲ ಕಡೆ ಇದು ಮಾಡಿ ವಾಶ್ ಮಾಡಿ ನೀರು ಬಸಿಬೇಕ್ರಿ. ಇದನ್ನು ಪೂರ್ತಿ ನೀರೆಲ್ಲ ಹೋಗಬೇಕು. ಪೂರ್ತಿ ಈ ಥರ ಬೇರೆ ಪಾತ್ರೆ ಒಳಗೆ ನೀರನ್ನು ಬಸಿಬೇಕು. ಬೆಣ್ಣೆ ಬೀಳಲಾರ್ದಂಗೆ ನೋಡ್ಕೋಬೇಕು ಆ ಪಾತ್ರೆಯಲ್ಲಿ. ಈ ಥರ ನೀರು ಬಸ್ದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೋಡ್ಕೋಬೇಕು. ಇವಾಗ ಇದನ್ನು ನಾವು ಸ್ಟವ್ ಆನ್ ಮಾಡಿ ಕಾಯ್ಲಿಕ್ಕೆ ಇಡನ್ರಿ. ಇದನ್ನು ಬೆನ್ನಿನ ಸ್ಪೂನ್ ಅದ್ರಾಗ ಇಡನ್ರಿ, ಯಾಕಂದರೆ ಸ್ಪೂನಿಗೆ ಒಂಚೂರು ಬೆಣ್ಣೆ ಹತ್ತಿರ್ತೈತಲ್ಲ, ಅದೆಲ್ಲ ಕರಿಗೆ ಕ್ಲೀನಾಗಿ ಅದರಲ್ಲಿ ಬೆರುತ್ತೆ. ಅದಕ್ಕೆ ನಾವು ಈ ಥರ ಬೆಣ್ಣೆ ನೋಡಿರಿ, ಈಗ ಹೆಂಗೆ ಮೆಲ್ಟ್ ಆಗ್ತಾಯಿದೆ ಇದು ಬೆಣ್ಣೆ. ಹೌದಾ, ಪೂರ್ತಿ ಎಲ್ಲ ಕರಗಬೇಕು. ಕ್ಲೀನಾಗಿ ತೊಳೆದೀನಿ ರೀ, ಅದಕ್ಕೆ ಏನು ಹೊಲ್ಸು ಬರ್ತಿಲ್ಲ. ಇದು ನಾವು ಯಾವಾಗಲೂ ಬೆಣ್ಣೆ ಕಾಸೋದಕ್ಕಿಂತ ಮುಂಚೆ ಈ ಥರ 3 ಟೈಮ್ ಅಥವಾ 5 ಟೈಮ್ ನೀರಲ್ಲಿ ತೊಳಿಬೇಕು ಇದನ್ನು ಕ್ಲೀನಾಗಿ, ಅಂದರೆ ಜಾಸ್ತಿ ಹೊಲಸು ಉಳ್ಕೊಳ್ಳಲ್ಲ. ಒಂದು ವೇಳೆ ಇದ್ರೆ ಹೋಗಿಬಿಡುತ್ತೆ. ನಾವಿದು ಮನೆಯೊಳಗೆ ಮಾಡಿದ್ದು ಬೆಣ್ಣೆ ರೀ, ಇದು ಕೆನೆ ತೆಗೆದಿಟ್ಟು, ಹಾಗಾಗಿ ಹೊಲಸೇನಿಲ್ಲ ಇದರಲ್ಲಿ. ಆಮೇಲೆ ಇದು ಪ್ಯೂರ್ ಬೆಣ್ಣೆ ಹೌದಾ ಅಲ್ಲ ಅಂಥೇಳಿ ನೋಡ್ಬೇಕಂದ್ರೆ ಒಂಚೂರು ಬೆಣ್ಣೆ ತೊಗೊಂಡು ನಾವು ಕೈಗೆ ಹಚ್ಕೋಬೇಕ್ರಿ. ನಮ್ಮದು ಮುಂಗೈ ಹಿಂದೆ ಕೈ ಇರುತ್ತಲ್ಲ, ಅಲ್ಲಿ ಹಚ್ಕೊಂಡು ಹಿಂಗೆ ರಬ್ ಮಾಡಿದಾಗ ಬರೀ ಎಣ್ಣೆ ಅಂಶ ಇರಬೇಕು. ಏನಾರು ಕಸರಿತ್ತು, ಅದು ಈ ಮೈದಾ ಹಿಟ್ಟು ಅಥವಾ ಏನಾರು ಇತ್ತಂದ್ರೆ ಅದು ಗೊತ್ತಾಗ್ಬಿಡುತ್ತೆ. ಅದು ಪೂರ್ತಿ ಎಣ್ಣೆ ಬಂತಂದ್ರೆ ಪ್ಯೂರ್ ಬೆಣ್ಣೆ ಅಂಥೇಳಿ ನಾವು ಐಡೆಂಟಿಫೈ ಮಾಡ್ಕೋಬೋದು. ನೋಡಿರಿ, ಈಗ ಬೆಣ್ಣೆ ಎಷ್ಟು ಚೆಂದ ಕುದಿಯತ್ತದು, ಪಳ 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 ಗುದ್ದು, ಮತ್ತು ಅದು ಸ್ಮೆಲ್ಲೆಲ್ಲ ಮನೆಯೆಲ್ಲ ಹರಡೈತ್ರಿ. ಈಗ ನಮ್ಮ ಮನೆಯೆಲ್ಲ ಘಮ ಅಂತ ಬರತೈತಿ. ನೋಡಿರಿ, ಇದನ್ನು ಯಾವಾಗಲೂ ಇನ್ನೊಂದು ಏನು ಅಂತಂದರೆ, ಇದನ್ನು ಯಾವಾಗಲೂ ನಾವು ಲೋ ಫ್ಲೇಮ್ ಒಳಗಿಟ್ಟು ಕಾಯಿಸ್ಬೇಕ್ರಿ. ಇದನ್ನು ಹೈ ಫ್ಲೇಮ್ ಒಳಗೆ ಇಡಬಾರ್ದು. ಹೈ ಫ್ಲೇಮ್ ಒಳಗೆ ಇಟ್ಟರೆ ಸುಟ್ಟು ಕರಗಾಗ್ಬಿಡುತ್ತೆ, ಏರಾಗ್ಬಿಡುತ್ತೆ ಜಲ್ದಿ. ಹಿಂಗೆ ನಿಧಾನವಾಗಿ, ಏನಿಲ್ಲ ಅಂದರೆ ಇದು ಒಂದು 10-15 ನಿಮಿಷ ಬೇಕ್ರಿ ಇದು ಕಾಯ್ಸಾಕೆ. ಈ ಥರ ಕಾಯಿಸಿ ನೋಡಿರಿ, ಎಣ್ಣೆ ಬಿಡಾತೈತಿ ಈಗ ನಿಧಾನವಾಗಿ. ಸ್ಮೆಲ್ ಅಂತೂ ಸಖತ್ತಾಗಿ ಬಂದೈತಿ ಇದು. ನೋಡಿರಿ ಈ ಥರ, ಹೌದಾ, ಮಸ್ತ್ ಬರತೈತಿ ರೀ ಇದು. ಎಣ್ಣೆ ಹೆಂಗೆ ಬಿಡಾತೈತಿ ನೋಡಿ, ನಿಮ್ಗೆ ಗೊತ್ತಾಗ್ತೈತಿ. ಇದು ಕಾಯೋದು ಪೂರ್ತಿ ಕಂಪ್ಲೀಟ್ ಆಗೈತಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ, ನಮ್ಗೆ ಈ ಥರ ಕುದೀತಿರುತ್ತಲ್ಲ, ಇದು ಸ್ಟಾಪ್ ಆಗಬೇಕು, ನಮಗೆ ಬಬಲ್ಸ್ ಬರೋದು. ಆವಾಗ ಪ್ಲೇನಾಗಿ ಬರುತ್ತೆ ಮೇಲೆ, ಆವಾಗ ಗೊತ್ತಾಗುತ್ತೆ ನಮ್ಗೆ ಪರ್ಫೆಕ್ಟಾಗಿ ಬೆಣ್ಣೆ ಕಾದಿದೆ ಅಂಥೇಳಿ. ಈಗ ಇನ್ನೂ ಕಾದಿಲ್ಲ ರೀ ಇದು, ಇನ್ನೂ 5 ನಿಮಿಷ ಬೇಕು. ಈಗ ಆಲ್ರೆಡಿ 5 ನಿಮಿಷ ಆಯಿತು. ನೋಡಿರಿ, ಬಬಲ್ಸ್ ಹೆಂಗೆ ಬರತೈತಿ ಮೇಲೆ, ಮತ್ತು ಕಲರೂ ಚೇಂಜ್ ಆಗೈತಿ ನೋಡಿರಿ ಇದು ಬೆಣ್ಣೆದು. ಹೌದ್ರಿ, ಈ ಥರ ಕುದಿಲಿಕ್ಕೆ ಇಡಬೇಕು. ಇನ್ನೂ ಒಂದು 5 ನಿಮಿಷ ಬೇಕಿದೆ, ಏನಿಲ್ಲ ಅಂದರೂ. ಈಗ ಎಣ್ಣೆ ಬಿಡ್ತಾ ಇದೆ, ಬಬಲ್ಸ್ ನೋಡಿರಿ ಹೆಂಗೆ ಬರ್ತಾವೆ. ಮತ್ತು ಕುದಿಯೋದು ಸ್ವಲ್ಪ ಏನಾಗೈತಿ, ಚೇಂಜಸ್ ಕಾಣತೈತಿ ನಮಗೆ ಇದ್ರೊಳಗೆ. ಕಡಿಮೆ ಆಗೈತಿ, ಬಬಲ್ಸ್ ಬರೋದು ಕಡಿಮೆ ಆಗೈತಿ. ಈಗ ಪೂರ್ತಿ ಎಣ್ಣೆ ಬರತೈತಿ ನೋಡಿರಿ, ಬಿಡಾತೈತದು ತುಪ್ಪ. ಹೌದಾ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಬೇಕ್ರಿ ಇದನ್ನು. ಹೌದ್ರಿ, ನೋಡಿರಿ, ಬಬಲ್ಸ್ ಎಲ್ಲ ಸ್ಟಾಪ್ ಆಯ್ತು. ಈಗ ಎಣ್ಣೆ ನಮಗೆ, ಈಗ ಬೆಣ್ಣೆ ಈಗ ನಮ್ಗೆ ಫೈನಲ್ ಸ್ಟೇಜಿಗೆ ಬಂದೈತಿ ಕಾಯೋದು. ಹೌದ್ರಿ, ಈಗ ತುಪ್ಪ ಬಿಡಾತೈತದೆ ಎಲ್ಲ. ನೋಡಿರಿ, ಬಬಲ್ ಅಂತ ಸ್ಮೆಲ್ ಅಂತೂ ಎಷ್ಟು ಘಮ ಬರತೈತಿ. ಒಬ್ಬೊಬ್ರು ಇದು ಕಾಯಿಸಿದ್ದು ಆದಮೇಲೆ ಸ್ಟೋವ್ ಬಂದ್ ಮಾಡಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಏಲಕ್ಕಿ, ಲವಂಗನೂ ಹಾಕ್ತಾರೆ ರೀ. ಒಬ್ಬೊಬ್ರು ಎಲೆ ಹಾಕ್ತಾರೆ ತುಂಬು ಸಮೇತ, ಒಬ್ಬೊಬ್ರು ಕರಿಬೇವು ಹಾಕ್ತಾರೆ. ಅವ್ರವ್ರ ಇಷ್ಟ ರೀ, ಅವ್ರವ್ರ ಪದ್ಧತಿ ಯಾವ್ದು ಫಾಲೋ ಮಾಡ್ತಾರೆ ಅದು. ನಾನಂತೂ ಈ ಥರ ಫಾಲೋ ಮಾಡ್ತೀನಿ ರೀ. ಬರೀ ನಾನು ಉಪ್ಪು ನೀರು ಸಿಡಿಸ್ತೀನಿ ಲಾಸ್ಟಿಗೆ, ಅವೇನು ಹಾಕಕ್ಕೆ ಹೋಗಂಗಿಲ್ಲ ನಾನು. ಹಾಕಿದ್ರೂ ನಡಿತೈತಿ, ಸ್ಟೋರ್ ಮಾಡಿ ಇಟ್ಕೋತೀವಲ್ಲ, ಸ್ಮೆಲ್ ಘಮ ಬರುತ್ತದು. ಆಮೇಲೆ ಅದನ್ನು ಎಲೆ ಎಲ್ಲ ತೆಗೆದು ತಿಂತಾರೆ ಒಬ್ಬೊಬ್ರು, ಕೆಮ್ಮದು ಹೋಗುತ್ತಂಥೇಳಿ. ನೋಡಿರಿ, ಈಗ ನೋಡಿರಿ, ಫೈನಲ್ ಸ್ಟೇಜಿಗೆ ಬಂತಿದ್ದು ಬೆಣ್ಣೆ ಕಾಯೋದು. ಹೌದಾ, ಈಗ ಮೇಲೆ ನೊರೆ ಬಂದು ಸ್ಟಾಪ್ ಆಗಿಬಿಡುತ್ತದು. ನೋಡಿರಿ, ಈಗಂತೂ ಪ್ಯೂರ್ ಪರ್ಫೆಕ್ಟಾಗಿ ಬೆಣ್ಣೆ ಕಾಯ್ದೈತಿದ್ದು. ಬೆಣ್ಣೆನ ಸರಿಯಾದ ರೀತಿಯಲ್ಲಿ ಕಾಯಿಸಿಟ್ಕೊಂಡ್ರೆ, ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನು ಅನ್ಸಂಗಿಲ್ಲ. ಇವಾಗ ನಾವು ಇದಕ್ಕೆ ಒಂಚೂರು ನೋಡಿರಿ, ಈ ನೀರಲ್ಲಿ ಈ ಥರ ಚಿಟಕಿ ಉಪ್ಪು ತಗೊಂಡು ಈ ಥರ ಬರ್ತಂದ್ರೆ ಬೆಣ್ಣೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ. ಹೌದ್ರಿ, ಈ ಥರ ಚಟ್ ಅಂತ ಆವಾಜ್ ಬಂತಂದ್ರೆ ಬೆಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ಇವಾಗ ನಾನು ಒಂದು ಮುಚ್ಚಿಡಾತೀನಿ ರೀ ಅದ್ರ ಮೇಲೆ, ಮುಚ್ಚಳ ಅಂದ್ರೆ ಸ್ಮೆಲ್ ಇನ್ನೊಂಚೂರು ಅದ್ರೊಳಗೆ ಸ್ಟೋರ್ ಆಗಿರುತ್ತೆ. ಘಮ ಅಂತ ಬೆಣ್ಣೆ ಇರುತ್ತೆ, ನಾವು ಎಷ್ಟು ದಿನದವರೆಗೂ ಸ್ಟೋರ್ ಮಾಡಿದ್ರೆ. ನೋಡಿರಿ, ಕರೆಕ್ಟ್ ಆಯಿತು. ಈಗ ಬೆಣ್ಣೆ
ತಣ್ಣಗಾದಮೇಲೆ ನಾವೇನು ಮಾಡಬೇಕು, ಫಿಲ್ಟ್ರ್ ಮಾಡಿ ಇಟ್ಕೋಬೇಕು. ನಾನು ಒಂಚೂರು ದಬ್ರಿ ಹೊರಗಡೆಯಿಂದ ಮುಟ್ಟಿ ನೋಡಿದೆ, ಅದೇನು ಅನ್ಸತಿ ನನಗೆ ಈಗ ತಣ್ಣಗಾಗೈತಿ ಅನ್ಸತಿ. 10 ನಿಮಿಷ ಬಿಟ್ಟಿದ್ದೆ ನಾನು. ಇವಾಗ ನಾವು ಇದನ್ನು ಒಂದು ಸ್ಟೋರ್ ಮಾಡೋ ಇದ್ರೊಳಗೆ ಡಬ್ಬಿ ಒಳಗೆ ನಾವು ಫಿಲ್ಟರ್ ಮಾಡಿ ಇಟ್ಕೋಬೇಕ್ರಿ. ಈ ಥರ ಫಿಲ್ಟ್ರ್ ಮಾಡ್ಬೇಕು ಇದನ್ನು. ಹೌದ್ರಿ, ಫಿಲ್ಟ್ರ್ ಸಹಾಯದಿಂದ ಹುಷಾರಾಗಿ ಕೆಳಗೆ ಚೆಲ್ಲಾರ್ದಂಗೆ ನೋಡ್ಕೋಬೇಕು. ಈ ಥರ ಸ್ಟೋರ್ ಮಾಡತ್ತೀನಿ ನೋಡ್ರಿ. ಅಂದರೂ ನಾನು ಅಷ್ಟು ಸತೆ ತೊಳೆದ್ರೂ ನಮ್ಮದು ಮನೆ ಬೆನ್ನಿ ಆದರೂ ಕಡೆಗೆ ಅಷ್ಟು ಹೊಲಸು ಬಂದೈತದು. ಹೌದ್ರಿ, ನೋಡಿರಿ ಈ ಥರ ನಾವು ಫಿಲ್ಟ್ರ್ ಮಾಡಿ ಇಟ್ಕೋಬೇಕು. ನಾ ಕಾಯಿಸೋ ಬೆನ್ನಿ ಮೆಥಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೌದ್ರಿ, ನಾನು ಇದನ್ನು ಸಾಯಂಕಾಲ 5 ಗಂಟೆಗೆ ಕಾಸಿದ್ದೆ ರೀ. ಈಗ 5 ಗಂಟೆ ಆಗೈತಿ, ಕಾಸಿ ಇಟ್ಕೊಂಡಿದ್ದೆ ನಾನು. ಹೌದ್ರಿ, 5 ಗಂಟೆಗೆ ಕಾಸಾತಿದ್ದೆ. ಇದೆಲ್ಲ 5:30 ಮಟ್ಟ ಆಯ್ತಿದ್ದು, ಯಾಕಂದ್ರೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಅಲ್ಲ ನಾನು. ಹಾಫ್ ಆನ್ ಅವರ್ ಆಯಿತು ನನಗೆ. ಹೌದ್ರಿ, ಇದು ನೋಡಿರಿ, ಇವಾಗ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡೆ ನಾನು. ಏನಾರ ಒಂದು ಹನಿ ಡ್ರಾಪ್ ಅದು ಉಳಿದಿದ್ರೆ ಅದನ್ನು ಹಾಕ್ಕೊಳತ್ತೀನಿ ಅದರೊಳಗಿಂದ. ಹೌದ್ರಿ, ಒಂದು ಸ್ವಲ್ಪ ಬೆನ್ನಿ ದಬ್ರಿ ಒಳಗೂ ಉಳಿಬಾರ್ದು, ಫಿಲ್ಟ್ರ್ ಒಳಗೆ ಉಳಿಲಾರ್ದಂಗೆ ನೋಡ್ಕೊಳತ್ತೀನಿ. ಹೌದ್ರಿ, ಎಲ್ಲನೂ ಇದನ್ನು ನೋಡಿರಿ. ಹೌದಾ, ಈ ಥರ ಫಿಲ್ಟ್ರ್ ಮಾಡಿಕೊಂಡು ನೋಡಿರಿ, ಈ ಥರ ಬಂದೈತೆ ನೋಡಿರಿ ಬೆನ್ನಿ ಕಾಸಿದ್ದು. ಇದು ಸರಿಯಾದ ಮೆಥಡ್. ಇದು ಸ್ಟೋರ್ ಮಾಡಿಟ್ರು ಏನೂ ಅನ್ಸಂಗಿಲ್ಲ. ಹೌದ್ರಿ, ಈಗ 10 ಗಂಟೆ ಆಯ್ತು ರೀ. ಇದು ನಾ ಮತ್ತೆ ಹೊಳ್ಳಿ ಮುಚ್ಚಿಟ್ಟೆ. ಸಂಜೆ ಮುಂದೆ 5 ಗಂಟೆಗೆ ಕಾಸ ಹತ್ರ, ಈಗ 10 ಗಂಟೆ ಆಯಿತು. ಈಗ ಊಟಕ್ಕೆ ನಾನು ಇವತ್ತು ತಾಲಿಪಟ್ಟು ಮಾಡಿದ್ದೆ. ಅದನ್ನು ಅದ್ರ ಮೇಲೆ ಬೆನ್ನಿ ಹಾಕಿ ನನ್ನ ಮಗಗೆ ಕೊಡಾತಿದ್ದೆ ನಾನು. ನೋಡಿರಿ, ರಾತ್ರಿ ಊಟಕ್ಕೆ ತಾಲಿಪಟ್ಟು, ಇದನ್ನು ಬೆನ್ನಿ ತಾಲಿಪಟ್ಟಲ್ಲಿ, ದೋಸೆಯಲ್ಲಿ ಎಲ್ಲಿ ಎದ್ರಾಗಾದರೂ ಉಣ್ಬೋದು, ನಮ್ಮ ಇಷ್ಟ. ನಾ ಇವತ್ತು ತಾಲಿಪಟ್ಟು ಮಾಡಿದ್ದೆ, ಅದಕ್ಕೆ ತಾಲಿಪಟ್ಟು ಮೇಲೆ ಹಾಕ್ಕೊಡತ್ತೀನಿ ನನ್ನ ಮಗಗೆ. ಹೌದು, ನಿಮಗೆ ಇಷ್ಟ ಆದರೆ ನೀವು ಈ ಥರ ಟ್ರೈ ಮಾಡಿರಿ. ಈ ಥರ ಬೆನ್ನಿ ಮೆಥಡ್ ಅಂತೂ ನಾನು ಈ ಥರನ ಫಾಲೋ ಮಾಡ್ತೀನಿ. ನೋಡಿರಿ, ಇದು ಬೆಳಗ್ಗೆ 6 ಗಂಟೆಗೆ ತೆಗೆದು ನೋಡಿದೆ ನಾನು. ಮರಳಾಗಿ ಬಂದೈತಿ. ಈ ಥರ ಮರಳಾಗಿ ಬಂದರೆ ಪ್ಯೂರ್ ಬೆನ್ನಿ ಅಂತ ಅರ್ಥ. ಹೌದ್ರಿ, ನೋಡಿರಿ, ಎಲ್ಲೂ ಮೇಲೆ ಎಣ್ಣೆ ಲೇಯರ್ ಉಳ್ದೇ ಇಲ್ಲ. ಹೌದ್ರಿ, ಪ್ಯೂವರ್ ಬೆನ್ನಿ ಅಂತ ಅರ್ಥ. ಇದು ಈ ಥರ ರವ ಬರಬೇಕು. ಹೌದ್ರಿ, ನೋಡಿರಿ ಎಷ್ಟು ಚಲೋ ಐತಿದು. ಹೌದಾ, ಈ ಥರ ಕಾಸಿಟ್ಕೋಬೇಕು ನಾವು. ಈ ಥರ ಸರಿಯಾದ ಮೆಥಡಲ್ಲಿ ಕಾಸಿಟ್ರೆ ನೆಕ್ಸ್ಟ್ ಡೇ ನಮಗೆ ಮರಳಾಗಿ ಬರುತ್ತೆ. ಇದ್ರ ಮೇಲೆ ಗೊತ್ತಾಗುತ್ತೆ. ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳು.